ಹಲೋ ಗೈಸ್, ಎಲ್ರಿಗೂ ಕಲಾವಿದ ಫ್ರಮ್ ಮಂಡ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚಿತ್ರ ಡ್ರಾಯಿಂಗ್ ಮಾಡ್ತಾಯಿದ್ದೀವಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್. ಇವತ್ತಿನ ವಿಡಿಯೋದ ಏನಪ್ಪ ನೋಡ್ತಿದ್ದೀವಿ ಅಂದರೆ, ನಾನು ಪುನೀತ್ ರಾಜ್ಕುಮಾರ್ ಫೋಟೋ ಡ್ರಾಯಿಂಗ್ ಮಾಡ್ತೀನಿ, ಈಗ ಚಿತ್ರ ಬಿಡ್ತಾಯಿದ್ದೀನಿ. ಇದೇನಾರ ಪುನೀತ್ ರಾಜ್ಕುಮಾರ್ ಥರ ಬರೆದೋಗಿದೆ. ನನಗಂತೂ ತುಂಬ ಬೇಜಾರಾಯ್ತಿತ್ತು. ಯಾಕೆ ಅಂದರೆ ಸುಮಾರು ಸಲ ಅಲ್ಲೇ ಟ್ರೈ ಮಾಡಿದ್ದೀನಿ, ಬರೆದೋಗಿದೆ. ಈ ಸಲ ಅಂತೂ ಬೇಜಾರಾಯ್ತಿತ್ತು. ಪುನೀತ್ ರಾಜ್ಕುಮಾರ್ ಥರ ಪ್ರಾಕ್ಟೀಸ್ ಮಾಡಿ ಅವ್ರ ಥರ ಚಿತ್ರ ಬಿಡೋಕ್ಕೆ ಇವಾಗ ಒಂದು 18ನೇ ಸಲ 19ನೇ ಸಲನೋ ಇದು ಪಕ್ಕ ಕರೆಕ್ಟಾಗಿ ಅವ್ರ ಥರ ಬಂದಿರೋದು. ನೀವು ಇದೇ ಥರ ಬಿಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಡೆಟ್ಟು ಅವ್ರ ಫೋಟೋ ಹೇಗಿದೆ ಅದೇ ಥರ ಬಿಡೋದನ್ನ ಕಲಿಬೋದು. ಡ್ರಾಯಿಂಗ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಫಸ್ಟು ತುಂಬ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ನಿಧಾನವಾಗಿ ಕೂತು ಯಾವ ರೀತಿ ಬಿಟ್ರೆ ಈಸಿ ಆಗುತ್ತೆ, ಯಾವ ರೀತಿ ಬಿಟ್ರೆ ಅದೇ ಥರ ಬರುತ್ತೆ ಅಂತ ಯೋಚನೆ ಮಾಡಿ ಸಖತ್ತಾಗಿ ಬಿಡ್ಬೋದು. ನಾವು ಆರ್ಟ್ಸಲ್ಲಿ ದುಡುಕಿ ಫಸ್ಟೇ ಹೆಂಗೆಂಗೋ ಬಿಟ್ಬಿಟ್ಟು ಆಮೇಲೆ ಅಳಿಸಾಕ್ತೀವಿ ಅಂದರೆ ಪೇಜ್ ಹಾಳಾಗುತ್ತೆ. ಫಸ್ಟೇ ಡ್ರಾಯಿಂಗ್ ಮಾಡುವಾಗ ಲೈಟಾಗಿ ಡ್ರಾಯಿಂಗ್ ಮಾಡಿಬಿಟ್ಟು ಆಮೇಲೆ ಅದು ನಾವು ಯಾವ ಚಿತ್ರ ಬಿಡಬೇಕು ಅಂದ್ಕೊಂಡಿರ್ತೀವಿ ಅದೇ ರೀತಿ ಬಂದಿದ್ದರೆ ಅದನ್ನು ಡಾರ್ಕ್ ಆಗಿಬಿಟ್ಟು ಆಮೇಲೆ ಸ್ಕೆಚ್ ಮಾಡಿ ಡ್ರಾಯಿಂಗ್ ಮಾಡಬೇಕು ಅಂದರೆ ಅದೇ ರೀತಿ ಗಿಟಮ್ಸ್ ಏನೂ ಬೇಕಾಗಿಲ್ಲ. ನನ್ನಂಥವು ಡ್ರಾಯಿಂಗ್ ಐಟಮ್ಸ್ಗಳು ಯಾವಿಲ್ಲ. ಅದೇ ರೀತಿ ಪೆನ್ಸಿಲ್ಲು, ಈ ಡಾರ್ಕ್ ಪೆನ್ಸಿಲ್ಲು, ಲೈಟ್ ಪೆನ್ಸಿಲ್ಲು ಏನೂ ಮಡಿಕೊಂಡಿಲ್ಲ ನಾನು. ಮಾಮೂಲಿ ಅಪ್ಸರ ಪೆನ್ಸಿಲ್ಲು, ನಟರಾಜ ಪೆನ್ಸಿಲ್ಲು, ಅಳಿಸು ರಬ್ಬರು, ಸ್ಕೇಲು, ಬೆಂಡರು ಇಷ್ಟೇ. ಯಾವ ಚಿತ್ರ ಬಿಡಬೇಕು ಅದ್ರ ಫೋಟೋ, ಆಮೇಲೆ ಒಂದು ರಟ್ಟು ಪೇಪರು. ನಾನು ಫಸ್ಟೇ ನಾನೆಲ್ಲ ಡ್ರಾಯಿಂಗ್ ವಿಡಿಯೋಗಳು ನೋಡಿರ್ಬೋದು, ಅಲ್ಲೇ ಬಿಟ್ಟಿರ್ತದೆ. ಅದ್ರ ಮೇಲೆ ಡಾರ್ಕಾಗಿ ಬರೆದು ಸ್ಕೆಚ್ ಮಾಡಿ ಅದನ್ನ ವಿಡಿಯೋ ಅಂತ ತೋರಿಸ್ತಿದೆ. ಆದರೆ ಈ ವಿಡಿಯೋದಲ್ಲಿ ಆ ಥರ ಇಲ್ಲ. ಫಸ್ಟೇ ಬರೆದಿದ್ದೆ, ಅದು ಎಳ್ಸಾಕ್ಬಿಟ್ಟು ತಿರ್ಗಾ ಮತ್ತೆ ವಿಡಿಯೋ ಮಾಡಬೇಕು ಅಂತಲೇ ಲೈವಾಗಿ ಚಿತ್ರನ ನೀಟಾಗಿ ಬಿಡಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿ ಕೊನೆಯಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಇಲ್ಲಿವರೆಗೂ ಈ ವಿಡಿಯೋನ ತಾಳ್ಮೆಯಿಂದ ಕೂತು ನೋಡಿರೋದಕ್ಕೆ ಥ್ಯಾಂಕ್ಸ್. ಮತ್ತೆ ಸಿಗೋಣ.